ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಂದನೇ ಅರೆಸ್ಟ್ ಮಾಡ್ತಾರೋ ಅಥವಾ ಇಲ್ಲಿಗೆ ಬರ್ತಾರೋ ಅನ್ನೋದೊಂದು. ಆಮೇಲೆ ದರ್ಶನ್ ಜೊತೆ ಅವರ ಬ್ರದರ್ ನಟ ಧನ್ವೀರ್ ಅವರು ಕೂಡ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಅವರು ಕೂಡ ಜೊತೆಲಿ ಇರ್ತಾರೆ. ಧನ್ವೀರ್ ಅಂದ್ರೆ ತಮ್ಮನ ರೀತಿಯಾಗಿ ನೋಡ್ತಾನೆ ಆತ ಅಂತ ದರ್ಶನ್. 4 ಗಂಟೆ ಅಷ್ಟೊತ್ತಿಗೆ ಹೊಸಕೆರೆಹಳ್ಳಿಗೆ ರೀಚ್ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇನ್ನೊಂದು 1 ಗಂಟೆ ಸಮಯ ಅಷ್ಟೇ. ದರ್ಶನ್ಗೆ ಬೇಲ್ ಸಿಕ್ಕಾಗ ಬಳ್ಳಾರಿಯಿಂದ ಇದೇ ಧನ್ವೀರ್ ಕರ್ಕೊಂಡು ಬಂದಿದ್ದು. ಈಗ ಬೇಲ್ ರದ್ದಾಯಿತು. ಆ ಬಳಿಕವೂ ದರ್ಶನನ್ನ ಧನ್ವೀರ್ ಕರ್ಕೊಂಡು ಬರ್ತಾ ಇದ್ದಾರೆ. ದರ್ಶನ್ನ ಜವಾಬ್ದಾರಿ ಧನ್ವೀರದ್ದು. ಈಗ ದರ್ಶನ್ ಜೊತೆ ನಟ ಧನ್ವೀರ್ ಇರೋದರ ಬಗ್ಗೆ ಮಾಹಿತಿ ಇದೆ. ಮೊನ್ನೆನೂ ಅಷ್ಟೇ ಕೋರ್ಟಲ್ಲಿ ಆರೋಪಿಗಳನ್ನ ಹಾಜರು ಮಾಡಬೇಕಾಗಿತ್ತಲ್ಲ. ಅದೇ ನೋಡಿ, ನಾನು ಹೇಳಿದ್ನಲ್ಲ, ಚಾಮರಾಜನಗರ ಗಡಿ ಪುಣಜನೂರು ಚೆಕ್ ಪೋಸ್ಟ್ ದಾಟಿದಾನಂತೆ ಕಿಲ್ಲಿಂಗ್ ಸ್ಟಾರ್. ಪವರ್ ಟಿವಿಗೆ ದರ್ಶನ್ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಈಗ ಪುಣಜನೂರು ಚೆಕ್ ಪೋಸ್ಟ್ ದಾಟಿದಾನೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅನ್ನೋ ಮಾಹಿತಿ ನೋಡಿ. ಇದೆ ಜೀಪು, ರೆಡ್ ಕಲರ್ ಜೀಪ್ ಕಾಣಿಸ್ತಾ ಇದೆಯಲ್ಲ, ತಮಿಳ್ನಾಡಿಗೆ ಹೋಗಿದ್ದು ಧನ್ವೀರ್ ಜೊತೆಗೆ. ಅದೇ ಧನ್ವೀರ್, ನಟ ಧನ್ವೀರ್ ಜೊತೆಗೆ ತನ್ನ ತಮ್ಮ ಅಂತ ಕರೀತಿರ್ತಾರೆ ದರ್ಶನ್. ಅದೇ ತಮ್ಮನ ಜೊತೆಗೆ ವಾಪಸ್ ಬರ್ತಾ ಇರೋದು ಇದೇ ಜೀಪು ದರ್ಶನ್ದು. ಚಾಮರಾಜನಗರದ ಪುಣಜನೂರು ಚೆಕ್ ಪೋಸ್ಟ್ ನ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. 2 ಕಾರ್ ಇದೆ, ಮುಂದ್ಗಡೆ ಜೀಪು, ಹಿಂದ್ಗಡೆ ಇನ್ನೊಂದು ವೈಟ್ ಕಲರ್ ಕಾರ್ ಇದೆ, 2 ಇದೆ. ಇದೇ ಕಾರಲ್ಲಿ ದರ್ಶನ್ ಬರ್ತಾ ಇದ್ದಾನೆ. ಚಾಮರಾಜನಗರದ ಪುಣಜನೂರು, ಅಲ್ಲಿಂದ ಇಲ್ಲಿಗೆ ಅಂತಂತಂದ್ರೆ ನಿಮಗೆ ಮೈಸೂರು ಹೈವೇ ತುಂಬಾ ಬರ್ತಾರೆ, ಬೇಗ ಬರ್ತಾರೆ. 1.5 hour ಸಾಕು ಅಂತ ಅನ್ಸುತ್ತೆ. ಈಗ ಅವರು ಬರ್ತಾರೆ ಅಂದರೆ 100 ಕಿಲೋಮೀಟ್ರ್ ರೀಚ್ ಆಗಂಗಿಲ್ಲ ಅನ್ನೋದು ಅಲ್ಲಿ ಬೋರ್ಡ್ ಇದೆ. ಅದೇ ಸ್ಪೀಡಲ್ಲಿ ಬಂದರೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಬಂದರೆ 1.5 ಗಂಟೆಲಿ ರೀಚ್ ಆಗಬಹುದು RR ನಗರಕ್ಕೆ. ಸೊ ಅಲ್ಲಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬರೋದು ಎಷ್ಟೊತ್ತು? ಅಲ್ಲೇ ಆಲ್ರೆಡಿ ಬಾರ್ಡ್ರಲ್ಲೇ ಪೊಲೀಸ್ ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ. ಹೇಳಿದ್ನಲ್ಲ, 2 ಜೀಪಲ್ಲಿ ಇದ್ದಾರೆ ಪೊಲೀಸರಲ್ಲೇ. ಅಲ್ಲಿಂದ ಜೊತೆಗೆ ಬರ್ತಾರೆ, ಇದೇ ಕಾರ್ ಜೊತೆಗೆ ಪೊಲೀಸರು ಬರ್ತಾರಂತೆ. ಅಲ್ಲಿಂದ ಮೈಸೂರು ಗಡಿ, ಮೈಸೂರಿಂದ ಇನ್ನೊಂದು ಪೊಲೀಸ್ ಜೀಪ್ ರೆಡಿ ಆಗಿರುತ್ತೆ. ಎಲ್ಲವೂ ಪ್ರೊಸೀಜರ್ಸ್ ಮೂಲಕವೇ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಬಹಳಷ್ಟು ಪ್ಲಾನ್ ಮಾಡ್ಕೊಂಡಿದ್ದ ದರ್ಶನ್ ಅಂತ, ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು, ಇನ್ನ ಮೇಲೆ ಸಿನಿಮಾ ಶೂಟಿಂಗ್ ಬೇರೆ ಮುಗಿಸ್ಬಿಟ್ಟಿದ್ರು. ಅದ್ಯಾವುದೋ ಒಂದು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೇನೋ ಸಾಂಗ್ ಏನೋ ರಿಲೀಸ್ ಆಗಬೇಕಾಗಿತ್ತಂತೆ. ಇವತ್ತೋ ನಾಳೆನೋ ಏನೋ ರಿಲೀಸು. ಜೈಲಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಆ ವಿಡಿಯೋ ನೋಡೋಕ್ಕಾಗಲ್ಲ, ಸುಮ್ಮನಂಗೆ ಗುನುಕೊಂಡು ಕೂರ್ಬೇಕೀಗ. ಕಾಕತಾಳೀಯ ನೋಡಿ. ಅಂದರೆ ಆತ ಒಂದೊಂದೂ ಟಾಂಗ್ ಕೊಡೋ ರೀತಿಯಾಗಿ ನಡ್ಕೊಂತ ಇರೋದು. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ಲ, ಅದನ್ನೇ ಇಟ್ಕೊಂಡು ಒಂದು ಸಾಂಗ್ ಮಾಡಿಬಿಟ್ರು. ಆ ಸಾಂಗ್ ಏನೋ ರಿಲೀಸ್ ಆಗಬೇಕಾಗಿತ್ತು. ಇವತ್ತೋ ನಾಳೆ ಏನೋ ರಿಲೀಸ್ ಆಗುತ್ತೆ ಯೂಟ್ಯೂಬ್ನಲ್ಲಿ ಅಂತ. ನಾಳೆ ರಿಲೀಸ್ ಆಗುತ್ತಂಥದ್ದು, ನಾಳೆ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗು. ಆ ಸಾಂಗ್ ರಿಲೀಸ್ ಆಗೋದಕ್ಕೂ ದರ್ಶನ್ ಅಷ್ಟೊತ್ತಿಗೆ ಜೈಲಲ್ಲಿ ಬೆಳಗ್ಗೆ ತಿಂಡಿ ತಿಂತಾ ಇರ್ತಾನೆ ಅಷ್ಟೇ. ಚಿತ್ರಾನ್ನನೋ ಪುಳಿಯೋಗರೆನೋ ಏನೋ ಒಂದು ಮಾಡ್ತಿರ್ತಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ದು ಅದು ಯಾರಿಗೆ ಹೇಳಿದ್? ಬೇರೆಯವ್ರಿಗೆ ಹೇಳಿದ್ರೇನೋ. ಆದರೆ ಆತನಿಗೆ ನೆಮ್ಮದಿ ಹೋಯ್ತು. ಹೇಳಿದ್ನಲ್ಲ, ಎಲ್ಲವೂ ಆತನಿಗೆ ರಿವರ್ಸ್ ಹೊಡಿತಾ ಇದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ದ, ಹೋಗಿ ಜೈಲಲ್ಲಿ ಈಗ ನೆಮ್ಮದಿಯಾಗಿರಬೇಕು. ಆಮೇಲೆ ತನಗೆ ತಾನೇ ಶತ್ರು ಅನ್ನೋದು ಗೊತ್ತಿಲ್ಲದ ದರ್ಶನ್ ಕೇರಳಕ್ಕೋಗಿ ಶತ್ರು ಸಂಹಾರ ಯಾಗ ಮಾಡಿಸ್ತಾನೆ. ಅದರ ಎಫೆಕ್ಟೇ ಈ ಬೇಲ್ ಕ್ಯಾನ್ಸಲ್ ಆಗಿರೋದು ಅಂತ ಒಂದು ಮಾತು ಹೇಳ್ಬೋದೇನೋ ಈ ಸಂದರ್ಭದಲ್ಲಿ. ಸುಬ್ಬ ಅರೆಸ್ಟ್ ಆಗ್ತಾನೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಅಂದರೆ ಶರಣಾಗತಿಯೂ ಅರೆಸ್ಟ್ ಆಗ್ತಾರೆ ಅಂತ ನೋಡಬೇಕು. ಮತ್ತೆ ಅಲ್ಲೋಗಿ ಡ್ರಾಮಾ ಮಾಡೋದು, ಲಾಂಗ್ ಜರ್ನಿ ಮಾಡಿಬಿಟ್ಟಿದ್ದೀನಿ, ಬೆನ್ನೋವು, ಸೊಂಟ ನೋವು, ಬೆನ್ನಿಡ್ಕೊಂಡು ಮೊನ್ನೆ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಬೆನ್ನಿಡ್ಕೊಂಡು ಬಂದಿದ್ದು ನೀವೇ ನೋಡಿದ್ದೀರಲ್ಲ. ಇವತ್ತು ಬೆನ್ನಿಡ್ಕೊಂಡು ಬರೋದು ಕನ್ಫರ್ಮೇ. ಮೊನ್ನೆನೇ ಸುಮ್ಮನೆ ಬಿಟ್ಟಿಲ್ಲ, ಬೆನ್ನಿಡ್ಕೊಂಡು ಬಂದಿದ್ರು. ಇನ್ನು ಇವತ್ತು ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಲಾಂಗ್ ಜರ್ನಿ, ಕಾರಲ್ಲಿ ಕೂತು ಸೀಟ್ ಸರಿ ಇರಲಿಲ್ಲ, ಬೆನ್ನು ಸಿಕ್ಕಾಪಟ್ಟೆ ನೋವ್ತಾ ಇದೆ ಅಂತ ಹೇಳೋದಂತೂ ಕನ್ಫರ್ಮೇ ಬಿಡಿ. ಈಗ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸೀದಾ ಈ ಕಾರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ರೀಚ್ ಆಗುತ್ತೆ. ಅಲ್ಲಿ ಪ್ರೊಸೀಜರ್ಸ್ ಮುಗಿಸಿ ಮೆಡಿಕಲ್ ಟೆಸ್ಟ್ ಮಾಡಿ ಮೊದಲೇ ಬೆನ್ನೋವು ಅಂತ ಮತ್ತೆ ಅಲ್ಲೇನಾದ್ರು ಹೇಳಿದ್ರೆ ಯಾಕೆ? ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟಿಗೆ ಇವತ್ತೇ ಸಬ್ಮಿಟ್ ಮಾಡಿ ಅವ್ರನ್ನ, ತದನಂತರ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಈಗ ಪವಿತ್ರ ಗೌಡ ಇಲ್ಲೇ ಪರಪನ ಅಗ್ರಹಾರ, ಇವತ್ತು ನೈಟ್ ಅಲ್ಲೇ ಸ್ಟೇ ಮಾಡ್ಬೋದು. ಇವತ್ತು ನೈಟು